ಮಾಜಿ ಸಚಿವ ಸಿಪಿ ಯೋಗೇಶ್ವರ್ಗೆ ಡಿಕೆ ಶಿವಕುಮಾರ್ ಪರೋಕ್ಷವಾಗಿ ಟಾಂಗನ್ನು ಕೊಟ್ಟಿದ್ದಾರೆ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ಸಹೋದರ ಡಿಕೆ ಸುರೇಶ್ ಪರ ಮತಯಾಚನೆ ವೇಳೆ ಮಾತನಾಡಿದಂತ ಅವರು ಸಿಪಿವೈಗೆ ಬಿಜೆಪಿಯಲ್ಲೇ ಗೌರವ ಕೊಡಲ್ಲ, ಕುಸ್ತಿ ನೋಡಲು ಬಂದಂತ ವ್ಯಕ್ತಿಯನ್ನು ಅಖಾಡಕ್ಕೆ ಕಳುಹಿಸಿದ್ದಾರೆ. ಬಿಜೆಪಿ ಮುಖಂಡರೇ ನಮ್ಮ ಜೊತೆ ಈ ಚುನಾವಣೆಯಲ್ಲಿ ಕೈ ಜೋಡಿಸಿದ್ದಾರೆ. ಈ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಇನ್ನು ಐಟಿ ದಾಳಿ ಕುರಿತಂತೆ ಪ್ರತಿಕ್ರಿಯೆ ನೀಡಿದಂತ ಅವರು ಐಟಿ ಅಧಿಕಾರಿಗಳು ದಾಳಿ ಮಾಡುತ್ತಲೇ ಇರಲಿ, ಎಲ್ಲಿಯವರೆಗೆ ಮಾಡ್ತಾರೋ ಮಾಡ್ಲಿ ಬಿಡಿ ಅಂತ ವ್ಯಂಗ್ಯವಾಡಿದರು. ಒಬ್ಬ ಸಂಸತ್ ಸದಸ್ಯ ಹಿಂದೆ ಕೂಡ ನೀವೆಲ್ಲ ಸಂಸತ್ ಸದಸ್ಯನ ನೋಡಿದ್ದೀರಿ. ಪ್ರಾಮಾಣಿಕವಾಗಿ ಹಗಲು ರಾತ್ರಿ ಈ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಇವತ್ತು ದುಡಿತಾ ಇದ್ದಾರೆ. ಇವತ್ತು ಅವ್ರ ಮೇಲೆ ಒಬ್ಬ ಬಿಜೆಪಿ ಕ್ಯಾಂಡಿಡೇಟ್ನ ಇಲ್ಲಿ ನಿಲ್ಸಕ್ಕಾಗಲಿಲ್ಲ. ಯಾರು ಕೂಡ ಇಲ್ಲಿ ಬೆಳಗ್ಗೆ ಸಾಯಂಕಾಲ ನಿಮಗೋಸ್ಕರ ಸರ್ವಿಸ್ ಮಾಡ್ತೀನಿ ಅಂತೇಳಿ ಒಬ್ಬ ಕ್ಯಾಂಡಿಡೇಟ್ನ ಹುಡುಕಕ್ಕಾಗಲಿಲ್ಲ ಅವ್ರ ಕೈಲಿ. ಪಾಪ ಯಾರೋ ಬಿಟ್ಟ ಮಾಡ್ಕೊಬಿಟ್ಟಾರಂತ ಎದ್ಕೊಂಡು ಇವತ್ತು ಪಾಪ ಅಶ್ವಥ್ ನಾರಾಯಣ್ ಅಂತ ಆತನ ನಮ್ಮ ಸ್ನೇಹಿತನೇ ಕರ್ಕೊಬಂದು ಇವತ್ತು ನಿಲ್ಲಿಸಿದ್ದಾರೆ. ನಮಗೇನು ಅಭ್ಯಂತರ ಇಲ್ಲ. ಇಲ್ಲಿ ಇಡೀ ಕ್ಷೇತ್ರದಲ್ಲಿ ಭಾಳ ವಿದ್ಯಾವಂತರು, ಬುದ್ಧಿವಂತರು, ಪ್ರಜ್ಞಾವಂತಿರುವಂಥ ರೈತರು, ಎಲ್ಲ ವರ್ಗ ಜನ ಇರೋಂಥ ಇದೊಂದು ಕ್ಷೇತ್ರ. ಇಲ್ಲಿ ಎಲ್ಲ ವರ್ಗಕ್ಕೂ ಕೂಡ ಬಿಜೆಪಿ ಸರ್ಕಾರ ಬಂದ ಮೇಲೆ ಒಂದು ದೊಡ್ಡ ಅನ್ಯಾಯ ಆಗಿದೆ. ಇಲ್ಲ ರೈತರಿಗೂ ಸಹಾಯ ಆಗಲಿಲ್ಲ, ಇಲ್ಲ ವರ್ತಕರಿಗೂ ಸಹಾಯ ಆಗಲಿಲ್ಲ, ಇಲ್ಲ ಯುವಕರಿಗೂ ಉದ್ಯೋಗ ಸಿಕ್ಕಲಿಲ್ಲ. ಪಕೋಡ ಮಾರ್ಕೊಂಡು ಬದುಕಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಸುರೇಶ್